ಅವರು ಅಮೇರಿಕನ್ ಮಾಡೆಲ್ನ 2 ಫ್ಲೋರಿಂದು ಅಮೇರಿಕನ್ ಮಾಡೆಲ್ನ ಫಿಕ್ಸ್ ಮಾಡಿ ಬ್ಲೂ ಪ್ರಿಂಟ್ ಹಾಕಿ ಆವತ್ತಿನ ದಿನ 1951 ಆವತ್ತಿನ ಪಂಡಿತ್ ನೆಹರು ಅವ್ರನ್ನ ಕರೆಸಿ ಅವ್ರ ಹೆಸರು ಹಾಕೋಣಲ್ಲ. ಇವತ್ತು ಕೂಡ ವಿಧಾನಸೌಧ ಎಂಟ್ರಿ ಆದರೆ ಆ ಅಡಿಗಲ್ ಏನಿದೆ, ಆ ಅಡಿಗಲಲ್ಲಿ ಮೈಸೂರು ಲೆಜಿಸ್ಲೇಚರ್ ಅಂತಾನೆ ಇದೆ. ಹೌಸ್ ಆಫ್ ಮೈಸೂರು ಲೆಜಿಸ್ಲೇಚರ್. ಯಾರು ಇದನ್ನು ಇನಾಗ್ರೇಟ್ ಮಾಡಿದ್ದು? ಪಂಡಿತ್ ನೆಹರು ಅವರು. ಆವತ್ತಿನ ದಿನ ಜುಲೈ 13ನೇ ತಾರೀಕು 1951. ಇದು ಇಲ್ಲಿಂದ ಅದು ಮೈಸೂರು ರಾಜ್ಯ ಆಗಿತ್ತು. ಹೌದು, ಹಾಗಾಗಿತ್ತು. ಇನಾಗ್ರೇಷನ್ ಆಯಿತು. ಆದರೆ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಬಂದ ಮೇಲೆ ಹಲವಾರು ಕಾರಣಗಳಿದೆ. ಒಂದು, ರಷ್ಯನ್ ಡೆಲಿಗೇಷನ್ ಬಂದು ಆತನ ಮೇಲೆ ಪ್ರಭಾವ ಮಾಡಿರುತ್ತೆ. ಆ ರಷ್ಯನ್ ಡೆಲಿಗೇಷನ್ ಆವಾಗಿನ ಕಾಲಕ್ಕೆ ನಾವು ಯು ಎಸ್ ಎಸ್ ಆರ್ ಜೊತೆಗೆ ಒಡಂಬಡಿಕೆ ಇಟ್ಕೊಂಡಿದ್ವಿ. ಅವರು ಡೆಲಿಗೇಷನ್ ಬರ್ತಾರೆ, ಬೆಂಗಳೂರೆಲ್ಲ ತೋರಿಸ್ಕೊಂಡು ಬರ್ತಾರೆ. ಅಲ್ಲಿ ಒಬ್ಬಳು ಲೇಡಿ ಹೇಳ್ತಾಳೆ, ಸ್ಲವಾಸ್ಕಿ ಅಂತ ಹೇಳಿ, ಸರ್ ನೀವು ಬರೀ ನಮಗೆ ಯುರೋಪಿಯನ್ ಸ್ಟೈಲ್ ಬಿಲ್ಡಿಂಗ್ ತೋರಿಸ್ತಾ ಇದ್ದೀರಲ್ಲ, ನಿಮ್ದು ಸ್ವಂತ ಕಟ್ಟಡ ಇಲ್ವಾ?